ಅವರಿಗೆ ವೇದ ಗ್ರಹಣ ಆಗ್ತಾ ಹೋಗ್ತದೆ. ಅದರ ಮೇಲೆ ಶಿಷ್ಯರಿಗೆ ವಿಶೇಷವಾಗಿ ಜ್ಞಾನವನ್ನು ತಲುಪಿಸಬೇಕು ಅನ್ನೋ ಆಕಾಂಕ್ಷೆ ಹೋಗ್ತಾ ಹೋಗ್ತದೆ. ಆದರೆ ಬೇರೆ ಬೇರೆ ಭಾಗಗಳಿಂದ ಅದರಲ್ಲಿ ತೊಡಗಿಸಿಕೊಳ್ಳುವುದು ಕಷ್ಟ ಆಗ್ತದೆ. ನಮ್ಮ ವೀರನಾರಾಯಣಾಚಾರ್ಯ ಪಾಂಡುರಂಗಿಯವರು ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಆಳವಾದ ಅಧ್ಯಯನವನ್ನು ಮಾಡಿದರು. ಅವರು ವೇದಕ್ಕೆ ವ್ಯಾಖ್ಯಾನ ಬರೀತಾರೆ ಅಂತ ಹೇಳಿದ್ರೆ ಕೆಲವರಿಗೆ ಸ್ವಲ್ಪ ನಗು ಬರುವ ಹಾಗಿದೆ. ಯಾಕಂದ್ರೆ ಸಾಮಾನ್ಯ ಶಾಸ್ತ್ರಜ್ಞರು ವ್ಯಾಖ್ಯಾನ ಬರೆಯುವುದು ಒಂದು ನ್ಯಾಯಶಾಸ್ತ್ರ ವಿಭಾಗದಲ್ಲಿ, ಇಲ್ಲ ವ್ಯಾಕರಣ ಶಾಸ್ತ್ರದಲ್ಲಿ, ಇಲ್ಲ ಮೀಮಾಂಸಾ ಶಾಸ್ತ್ರದಲ್ಲಿ, ಹೀಗೆ ಶಾಸ್ತ್ರಗಳನ್ನು ತೆಗೆದುಕೊಂಡು ಅಲ್ಲಿ ವ್ಯಾಖ್ಯಾನ ಪರಂಪರೆಯನ್ನು ಬೆಳೆಸಿಕೊಂಡು ಹೋಗುವಂತಹದ್ದು ಚಾಲ್ತಿಯಲ್ಲಿರುವಂತಹದ್ದು. ಆದರೆ ವೇದಕ್ಕೆ ಭಾಷ್ಯ ಬರೆಯುವ ಅವಶ್ಯಕತೆ ಏನು, ವೇದದ ಅರ್ಥ ವಿವರಣೆಯನ್ನು ಕೊಟ್ಟು ಗ್ರಂಥಗಳನ್ನು ರಚನೆ ಮಾಡುವ ಅವಶ್ಯಕತೆ ಏನು ಅನ್ನುವುದನ್ನು ಈಗ ತಾನೇ ಪೂಜ್ಯ ಶ್ರೀಪಾದರು ನಮ್ಮ ಶ್ರೀನಿವಾಸ ವರ್ಕೇಡಿಯವರು ಬಹಳ ಸುಂದರವಾಗಿ ನಿರೂಪಿಸಿದರು. ವರ್ಕೇಡಿಯವರು ಕೆಲವು ಮಹತ್ವದ ಅಂಶಗಳನ್ನು ಕೂಡ ಹೇಳಿದರು. ಇದು ಕೇವಲ ಮಧ್ವ ಶಿಷ್ಯರು ಮಾತ್ರ ಅಧ್ಯಯನ ಮಾಡುವ ವ್ಯಾಖ್ಯಾನ ಪರಂಪರೆ ಆಗದೆ ವಿಶ್ವವಿದ್ಯಾಲಯಗಳಲ್ಲೆಲ್ಲ ಪಠ್ಯವಾಗುವುದಕ್ಕೆ ಅರ್ಹವಾಗುವಂತಹ ವ್ಯಾಖ್ಯಾನ ಆಗಬೇಕು. ಆ ನಿಟ್ಟಿನಿಂದ ಈ ಗ್ರಂಥ ಮುಂದುವರಿಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ನೀಡಿದರು. ನಾನು ಆ ರೀತಿಯ ಸೂಚನೆ ಅಥವಾ ವಾಕ್ಯ ವಿಷಯಗಳ ಬಗ್ಗೆ ಮಾತಾಡದೆ ನನಗೆ ಕೊಟ್ಟಿರುವ ಇನ್ನು 14 ನಿಮಿಷಗಳ ಕಾಲಾವಧಿಯಲ್ಲಿ ಏನು ವೀರನಾರಾಯಣಾಚಾರ್ಯರು ಬರೆದಿದ್ದಾರೆ ಆ ಗ್ರಂಥದ ಮೇಲೆ ನನ್ನ ದೃಷ್ಟಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವುದಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಪುರುಷ ಸೂಕ್ತ ಮತ್ತು ವಿಷ್ಣು ಸೂಕ್ತಗಳಿಗೆ ಸಂಬಂಧಪಟ್ಟ ಒಂದು ಪುಸ್ತಕ ಬಿಡುಗಡೆ ಆಗಿದೆ, ಎಲ್ಲರ ಕೈ ಸೇರಿದೆ. ಅಲ್ಲಿಯೂ ವ್ಯಾಖ್ಯಾನ ವಿಷ್ಣುವರ್ಚನ ಅಂತ ಆ ವ್ಯಾಖ್ಯಾನಕ್ಕೆ ಹೆಸರು. ಅದು ಯಾಕೆ ವಿಷ್ಣುವರ್ಚನೆ ಅಂತ ಅವರೇ ಉಪೋದ್ಘಾತದಲ್ಲಿ ಹೇಳಿಕೊಂಡಿದ್ದಾರೆ, ಅಲ್ಲಿ ಹೇಳ್ಕೊಂಡಿಲ್ಲ. ಇಲ್ಲಿ ಉಪೋದ್ಘಾತದಲ್ಲಿ ವಿಷ್ಣುವರ್ಚನ ಅಂತ ಅದಕ್ಕೆ ಹೆಸರು ಕೊಡುವುದಕ್ಕೆ ಕಾರಣ ಏನು ಅಂತ ಅಲ್ಲಿ ಹೇಳಿದ್ದಾರೆ. ಅದರ ವಿವರಣೆ ನಾನು ಇಲ್ಲಿ ಕೊಡುವುದಿಲ್ಲ. ಈಗ ಸಮಗ್ರ ಋಗ್ವೇದಕ್ಕೆ ವ್ಯಾಖ್ಯಾನ ರಚಿಸಬೇಕು ಅನ್ನುವ ದೃಷ್ಟಿಕೋನದಿಂದ ಪ್ರವೃತ್ತಿ ಪ್ರಾರಂಭ ಆಗಿದೆ. ಅದರ ಋಗ್ವೇದ ವ್ಯಾಖ್ಯಾನ ಪುಸ್ತಕ ಬಿಡುಗಡೆ ಆಗ್ತದೆ ಅಂತ ಹೇಳಿದ್ರೆ ಹಾಗಾದ್ರೆ ಅಗ್ನಿಮೀಳೆ ಅನ್ನುವ ಮಂತ್ರಕ್ಕೆ ಮೊದಲು ವ್ಯಾಖ್ಯಾನ ಇರ್ತದೆ ನಾವು ಯೋಚಿಸ್ತೇವೆ. ಅದಿನ್ನೂ ಶುರುವೇ ಆಗಲಿಲ್ಲ. ಈಗಿನ ಪುಸ್ತಕದಲ್ಲಿರುವುದು 270 ಪುಟಗಳಲ್ಲಿ ಉಪೋದ್ಘಾತ, ಆಮೇಲೆ ವ್ಯಾಖ್ಯಾನ ಪ್ರಾರಂಭ. ಆ 270 ಉಪೋದ್ಘಾತ ಅನ್ನುವ ಶಬ್ದಕ್ಕೆ ಏನರ್ಥ? ಮುಂದೆ ಹೇಳಬೇಕಾದ ವಿಷಯಗಳನ್ನೆಲ್ಲ ತಲೆಯಲ್ಲಿ ಇಟ್ಟುಕೊಂಡು ಇದನ್ನು ಓದಬೇಕಾದಂತಹ ಶಿಷ್ಯ ವರ್ಗವನ್ನು ಮನಸ್ಸಿನಲ್ಲಿ ತಂದುಕೊಂಡು ಅವರಿಗೆ ನಾನು ಮುಂದೆ ಹೇಳಬೇಕಾದ ವಿಷಯಗಳು ಸರಿಯಾಗಿ ತಲೆಗೆ ಹೋಗಬೇಕಾದ್ರೆ ಆರಂಭದಲ್ಲಿ ಇಷ್ಟು ತಿಳ್ಕೊಳ್ಳೇಬೇಕು ಅಂತ ಹೇಳುವ ವಿಷಯಗಳು, ಅದು ಉಪೋದ್ಘಾತ. ಆ ರೀತಿಯ ಉಪೋದ್ಘಾತ ಅದು ಋಗ್ಭಾಷ್ಯದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಆರಂಭದಲ್ಲಿ ಸುಮಾರು 108 ಶ್ಲೋಕಗಳಲ್ಲಿ ಕೊಡ್ತಾರೆ. ವೇದಕ್ಕೆ ಅರ್ಥ ಮಾಡಿಕೊಳ್ಬೇಕಾದ್ರೆ ಮೊದಲು ಇಷ್ಟು ವಿಷಯ, ಋಷಿ ಛಂದು ದೇವತೆಗಳಿರ್ಬೋದು, ಅಲ್ಲಿರುವ ಸ್ವರಗಳಿಗೆ ಸಂಬಂಧಪಟ್ಟ ಅರ್ಥಗಳಿರ್ಬೋದು, ಅದರಲ್ಲಿ ಹೇಳಿರುವ ತಾರತಮ್ಯಾದಿ ವಿಷಯಗಳು, ಇಡೀ ವೇದದ ಮೂಲಭೂತ ಪ್ರತಿಪಾದ್ಯ ವಿಷಯಗಳು, ಈ ಎಲ್ಲ ವಿಷಯಗಳ ಬಗ್ಗೆ ಒಂದು ಸಲ ದೃಷ್ಟಿಯನ್ನು ಹರಿಸಿ ಅಷ್ಟು ವಿಷಯಗಳನ್ನು ತಿಳ್ಕೊಂಡ ಮೇಲೆ ವೇದದಲ್ಲಿ ಕೆಲವೊಂದು ಸಲ ವ್ಯತ್ಯಯಗಳು ಏನಾಗ್ತವೆ, ಹತ್ವ ಇದ್ದದ್ದು ಹತ್ವಿ ಆಗ್ತದೆ, ಕೃತ್ವ ಇದ್ದದ್ದು ಕೃತ್ವಿ ಆಗ್ತದೆ, ಹೀಗೆಲ್ಲ ವ್ಯತ್ಯಾಸಗಳು ಏನೇನು ಬರ್ತದೆ, ಕೆಲವು ಜಾಸ್ತಿ ಸೇರಿಕೊಳ್ಳುವುದು, ಕೆಲವು ಇದ್ದದ್ದು ಬಿಟ್ಟು ಹೋಗುವುದು, ಸೂಕ್ತ ಅಂದ್ರೆ ಏನು, ಅನುವಾಕ ಅಂದ್ರೆ ಏನು, ಇಂಥ ವಿಷಯಗಳನ್ನೆಲ್ಲ ಉಪೋದ್ಘಾತದಲ್ಲಿ ಶ್ರೀಮನ್ಮಧ್ವ ಗುರುಗಳು ನಮಗೆ ನೀಡಿ ಆಮೇಲೆ ಭಾಷ್ಯ ಸೂಕ್ತ ವ್ಯಾಖ್ಯಾನಕ್ಕೆ ತೊಡಗುತ್ತಾರೆ. ಈಗ ವೀರನಾರಾಯಣಾಚಾರ್ಯರು ಆ ಗುರು ಪರಂಪರೆಯನ್ನು ಅನುಸರಿಸಿ ಆರಂಭದ ಉಪೋದ್ಘಾತವನ್ನು ನೀಡಿದ್ದಾರೆ. ನಾನು ಉಪೋದ್ಘಾತದ ಮೇಲೆ ನನ್ನದೇ ಆದ ಒಂದು ದೃಷ್ಟಿ ಹರಿಸ್ತಾ ಇದ್ದೇನೆ. ನರಸಿಂಹನನ್ನು ನಮಿಸಿ ನರಸಿಂಹನಲ್ಲಿ ಮುಗಿಸಿದ್ದಾರೆ. ಆರಂಭದಲ್ಲಿ ನರಸಿಂಹದೇವರಿಗೆ ನಮಸ್ಕಾರ. ಆರಂಭದಲ್ಲಿ ಲಕ್ಷ್ಮೀ ಸಮೇತನಾದ ನರಸಿಂಹ ಬೇಕು, ಕೊನೆಗೆ ರಾಕ್ಷಸ ನಾಶಕನಾದಂತಹ ನರಸಿಂಹ ಅಂತ ಹೀಗೆ ಆದಿ ಅಂತ್ಯಗಳಲ್ಲಿ ನರಸಿಂಹ ದುರಿತಾದಿ ನಿವೃತ್ತಿಗೋಸ್ಕರ ವಂದನೆ ಮಾಡಿ ಶುರು ಮಾಡ್ತಾರೆ. ಆ ಭಾಷ್ಯದ ಕೆಲವು ಅಂಶಗಳ, ಆ ಭಾಷ್ಯ ಅನ್ನುವುದಕ್ಕಿಂತ ಅರ್ಥ ವಿವರಣೆಗೋಸ್ಕರ ಮಾಡಿದ ಉಪೋದ್ಘಾತ. ಆ ಉಪೋದ್ಘಾತದಲ್ಲಿ ಪ್ರಮುಖವಾಗಿ ಅವರ ಲಕ್ಷ್ಯ ಇರುವುದು ಆಚಾರ್ಯರು ಎಲ್ಲಿ ವಿಸ್ತಾರವಾಗಿ ವಿವರಣೆ ಈಗಾಗಲೇ ಕೊಟ್ಟು ಟೀಕಾಕೃತ್ಪಾದರ ವಿವರಣೆ ಅದಕ್ಕೆ ಇದೆಯೋ ಅಂಥ ವಿಷಯವನ್ನು ಹೆಚ್ಚು ಮುಟ್ಟಲಿಲ್ಲ. ಪಾಶ್ಚಾತ್ಯ ಗ್ರಂಥಗಳು, ಭಾರತೀಯ ಗ್ರಂಥಗಳು, ಷಡ್ಗುರು ಶಿಷ್ಯರಿಂದ ಪ್ರಾರಂಭಿಸಿ ಬೇರೆ ಬೇರೆ ಸಾಯಣ ಭಾಷ್ಯವನ್ನು ಪ್ರಧಾನವನ್ನಾಗಿಟ್ಟುಕೊಂಡು ಅರವಿಂದೋ ಮೊದಲಾದ ವ್ಯಾಖ್ಯಾನಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಬೇರೆ ಬೇರೆ ಗ್ರಂಥಗಳ ಅವಲೋಕನೆ ಮಾಡಿ ಅವರಲ್ಲಿ ಗ್ರಾಹ್ಯವಾದ ಅಂಶಗಳನ್ನಿಲ್ಲಿ ಸಂಗ್ರಹ ಮಾಡಿ
ಅದರಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು ಯಾವುದು ನಮ್ಮನ್ನು ಅಡ್ಡದಾರಿಯಲ್ಲಿ ಕರ್ಕೊಂಡು ಹೋಗತಕ್ಕಂಥ ವಿಷಯಗಳುಂಟು ಅದರ ಬಗ್ಗೆ ನಮಗೆ ಎಚ್ಚರ ಮೂಡಿಸುವ ಕೆಲಸ ಈ ಉಪೋದ್ಘಾತದಲ್ಲಿ ನಡೆದಿದೆ. ಅಂತಹದಕ್ಕೆ ಪ್ರತಿಯೊಂದಕ್ಕೂ ಅನೇಕ ದೃಷ್ಟಾಂತಗಳನ್ನು ಕೊಡುತ್ತದೆ. ನಾನು ಈ ಅರ್ಥ ವಿವರಣೆ ಮಾಡುವುದಕ್ಕೆ ಏನು ಕಾರಣ, ಅದು ಎಷ್ಟು ಅಪೇಕ್ಷಿತ ಬೇಕಾಗಿದೆಯೋ ಅನ್ನೋ ವಿಚಾರದಿಂದ ಆರಂಭ ಆಗ್ತದೆ. ಶ್ರೀಮನ್ ಮಧ್ವಗುರುಗಳು ಈಗಾಗಲೇ ಭಾಷ್ಯ ರಚಿಸಿದ್ದಾರೆ. ಅದನ್ನು ಅನುಸರಿಸಿಕೊಂಡು ಅರ್ಥ ಮಾಡಿಕೊಳ್ಳಿ ಅನ್ನೋ ಉದ್ದೇಶದಿಂದ 40 ಸೂಕ್ತಗಳಲ್ಲಿ ಆಚಾರ್ಯರು ಮುಗಿಸಿದ್ದಾರೆ. ಇನ್ನು ಮುಂದಿದ್ದಕ್ಕೆ ಆಚಾರ್ಯರೇ ಭಾಷೆ ಬರೀಲಿಲ್ಲ, ನೀವೇನು ಬರೆಯುವುದು ಅಂತ ಹೀಗೊಂದು ಪೂರ್ವಪಕ್ಷ ಶುರು ಮಾಡಿದ್ದಾರೆ. ಆಚಾರ್ಯರೇ ಬರೀಲಿಲ್ಲ ಅಂತಾದ್ಮೇಲೆ ಇನ್ನೊಬ್ಬರು ಬರೆಯುವುದಕ್ಕೆ ಅದಕ್ಕೆ ಅನರ್ಹರು ಅಂತ ಅರ್ಥ, ಅದು ಬರಿಬಾರದು ಅಂತ ಅರ್ಥ, ಅದು ಯಾಕೆ ತೊಡಗ್ತಾ ಇದ್ದೀರಿ ಅಂತ ಈ ಪ್ರಶ್ನೆ ಮಾಡಿಕೊಂಡು ಒಂದು ಸೂಕ್ತ ಉತ್ತರವನ್ನು ಕೊಡ್ತಾರೆ. ಆಚಾರ್ಯರೇ ತಾವು 40 ಸೂಕ್ತಗಳಿಗೆ ವ್ಯಾಖ್ಯಾನ ಮಾಡ್ತೇನೆ ಅಂತ ಹೊರಟೋರು ಮಧ್ಯದಲ್ಲಿ ಕೆಲವೊಂದು ಮಂತ್ರ ಭಾಗಗಳಿಗೆ ವ್ಯಾಖ್ಯಾನ ಬರೀಲಿಲ್ಲ. ಆವಾಗ ಟೀಕಾಕೃತ್ಪಾದರು ಬರೀತಾರೆ, ಇದು ನಿಮಗೆ ಸ್ಪಷ್ಟವಾಗಿದೆ, ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ತಾರೆ ಅಂತ ಆಚಾರ್ಯರು ಬರೀಲಿ. ಇನ್ನು 37ನೇ ಸೂಕ್ತಕ್ಕೆ ಹೋದಾಗ ಅಲ್ಲಿ 2ನೇ ವರ್ಗಕ್ಕೆ ವ್ಯಾಖ್ಯಾನ ಮಾಡಲಿಲ್ಲ, ಮುಂದೆ ಹೋಗ್ಬಿಟ್ಟಿದ್ದಾರೆ. ಆ ಸೂತ್ರಕ್ಕೆ ವ್ಯಾಖ್ಯಾನ ಆಚಾರ್ಯರು ಮಾಡಲಿಲ್ಲ. ಆಗ ಟೀಕಾಕೃತ್ಪಾದರು ಅದರ ಕೆಳಗೆ ಬರೀತಾರೆ, ಇದು ಯಾಕೆ ವ್ಯಾಖ್ಯಾನ ಮಾಡಲಿಲ್ಲ ಅಂದ್ರೆ ಇದರ ಅರ್ಥವನ್ನು ವಿದ್ಯಾರ್ಥಿಗಳು ಹೇಗೆ ಅರ್ಥ ಮಾಡಿಕೊಳ್ತಾರೆ, ನಾನು ಇಷ್ಟು ವಿವರಣೆ ಕೊಟ್ಟಿದ್ದೇನಲ್ವ, ಇದನ್ನು ಅನುಸರಿಸಿಕೊಂಡು ಶಿಷ್ಯರೇ ಅಯಂ ವರ್ಗ ಶಿಷ್ಯಮತಿ ಪರೀಕ್ಷಾರ್ಥಂ ನ ವ್ಯಾಖ್ಯಾತ ಭಾಷ್ಯಗತ ಇತಿ ಸಂಪ್ರದಾಯ ವಿಧಃ ಅಂತ ಟೀಕಾಕೃತ್ಪಾದರ ಮಾತು. ಶಿಷ್ಯಮತಿಯನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರ ತಾವು ವ್ಯಾಖ್ಯಾನ ಮಾಡಲಿಲ್ಲ. ಏನು ಶಿಷ್ಯಮತಿ ಪರೀಕ್ಷೆ ಅಂದ್ರೆ ಏನು? ಈ ಮಾರ್ಗದರ್ಶನ ನಾನು ಮಾಡಿದ್ದೇನೆ, ದಿಗ್ದರ್ಶನ ಮಾಡಿದ್ದೇನೆ, ಇದನ್ನು ಅನುಸರಿಸಿಕೊಂಡು ಶಿಷ್ಯರು ಈ ಮುಂದಿನ ಭಾಗಗಳಿಗೆಲ್ಲ ತಾವು ಅರ್ಥವನ್ನು ಮಾಡಿಕೊಳ್ಳಬೇಕು ಅಷ್ಟೇ ಹೇಳಿ ಟೀಕಾಕೃತ್ಪಾದರು ಹೇಳ್ತಾರೆ. ಅದರಿಂದ ಗುರುಗಳ ಅನುಗ್ರಹದಿಂದ ನಾನು ಪ್ರಯತ್ನ ಪಡ್ತೇನೆ ಅಂತ ಆ ವರ್ಗಕ್ಕೆ ಟೀಕಾಕೃತ್ಪಾದರು ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾದ್ರೆ ಆಚಾರ್ಯರು ಕೆಲವು ಭಾಗವನ್ನು ಬಿಟ್ಟು ವ್ಯಾಖ್ಯಾನ ಮಾಡುವುದರ ಉದ್ದೇಶವೇ ಇನ್ನು ನನ್ನ ಶಿಷ್ಯರು ಸಮಗ್ರ ಋಗ್ವೇದಕ್ಕೆ ವ್ಯಾಖ್ಯಾನ ಮಾಡಬೇಕು ಅನ್ನುವುದನ್ನು ಅದರಿಂದ ಬಹಳ ಸುಂದರವಾಗಿ ಆ ಭಾಷೆಗೆ ಚೆನ್ನಾಗಿದೆ. ಆ ವಿವರಣೆ ಗುರು ಶಿಷ್ಯ ಸಂಬಂಧದ ಭಾಷೆ ಇದ್ದ ಹಾಗೆ. ಕೆಲವೊಂದು ಭಾಷೆಗಳೆಲ್ಲ ಅದು ವಾಕ್ಯಾರ್ಥ ಕೋಲಾಹಲದ ಭಾಷೆ ಮತ್ತು ಗುರು ಶಿಷ್ಯ ಸಂಬಂಧದ ಭಾಷೆ ಅಂತ ಸಂಸ್ಕೃತದಲ್ಲಿ 2 ತರದ ಭಾಷೆ ಇದೆ. ವಾದ ಪ್ರಕ್ರಿಯೆಯಿಂದ ಹೊರಟಿರುವಂತಹದ್ದು ಗುರು ಶಿಷ್ಯ ಸಂಬಂಧದ ಭಾಷೆಯನ್ನೇ ವಾದ ಅಂತ ಕರೆಯುವುದು. ಕೆಲವೊಂದು ವಾಕ್ಯಾರ್ಥ ಕೋಲಾಹಲದ ಭಾಷೆ ಬೇರೆ. ಇಲ್ಲಿ ಆ ವಿದ್ಯಾರ್ಥಿಗಳ ಅರ್ಥ ಆಗುವ ಹಾಗೆ ಆ ವಿಷಯವನ್ನು ನಿರೂಪಿಸಿರ್ತಕ್ಕಂಥ ಭಾಗ ನಮಗೆ ಮನಸ್ಸಿಗೆ ಖುಷಿ ಕೊಡ್ತದೆ. ಇನ್ನೊಂದು ಮಾತು ಅವರು ಹೇಳುವುದು ಬಹಳ ವಿಚಿತ್ರವಾಗಿದೆ. ಆರಂಭದಲ್ಲಿ ಸೂಕ್ತಕ್ಕೆ ವ್ಯಾಖ್ಯಾನ, ಪುರುಷ ಸೂಕ್ತದ ವ್ಯಾಖ್ಯಾನ ನೋಡಿದ್ರೆ ಗೊತ್ತಾಗ್ತದೆ, ದಲಕೃತ್ಯದ ಚಿಂತನೆಯನ್ನು ಮಾಡ್ತಾ ಹೋಗ್ತಾರೆ. ಆದ್ರೆ ಇಲ್ಲಿ ಅವರು ಬರೆಯುವುದು ಈ ವೇದದಲ್ಲಿ ದಲಕೃತ್ಯ ಚಿಂತನೆ ಎಲ್ಲ ಮಾಡ್ಬೇಕು. ವೇದ ಅದು ಬುದ್ಧಿಯ ಭಾಷೆ ಅಲ್ಲ, ಅದು ಭಾವದ ಭಾಷೆ. ಯಾಕಂದ್ರೆ ಋಷಿ ಮುನಿಗಳು ಸಾಕ್ಷಾತ್ಕಾರ ಮಾಡಿಕೊಂಡದ್ದು ಅದೆಲ್ಲ ಅದರಲ್ಲಿ ಯೋಗ ಚಿಂತನೆ ಮಾಡಿ ಬುದ್ಧಿಯನ್ನು ಪ್ರವೇಶ ಮಾಡಿಸಿ ಅಲ್ಲಿ ನಿಷ್ಕರ್ಷೆ ಮಾಡಿ ಪಾಣಿನಿ ಮಹರ್ಷಿಗಳು ಸೂತ್ರ ರಚಿಸಿದ ಹಾಗೆ ವೇದದ ರಚನೆ ಆದದ್ದಲ್ಲ. ಅವರ ಮಾತು ನೋಡಿದ್ವಿ, ಪುನರಿದಂ ಅವಧಾತವ್ಯಂ. ನಾನು ವೀರನಾರಾಯಣಾಚಾರ್ಯ ಮಾತು ಹೋದ್ರು, ನ ವೇದಾಹ ಮಹತಾ ಪ್ರಯತ್ನೇನ ಮನೋಯೋಗ ಪೂರ್ವಂ ವಿರಚಿತ ಪಾಣಿನ್ಯಾದಿ ಸೂತ್ರವತ್ ಕಿಂತು ತಪಸಾ ಏವ ಪ್ರತಿಭಾತ ಯತ್ತು ಪ್ರತಿಭಾತಂ ತತ್ತು ಭಗವದನುಗ್ರಹೇನೈವ ಅಥವಾ ಭಗವದನುಗ್ರಹವಶೇನೈವ ನಾತ್ರ ಬುದ್ಧೇಃ ಕೋಪ್ಯುಪಯೋಗ. ಇಷ್ಟು ಹೇಳಿ ಮುಂದೆ ನಾತ್ರವಾ ತರ್ಕ ಸಂಗ್ರಹವತ್ ಪದಕೃತ್ಯಾದಿ ಚಿಂತಾಕರಣೀಯ. ಇದರಲ್ಲಿ ಪದಕೃತ್ಯಾದಿ ಚಿಂತನೆ ಮುಖ್ಯ ಅಲ್ಲ. ಅಲ್ಲಿ ವಾ ಬರ್ಬೋದು, ವಾವ ಅಂತ ಬರ್ಬೋದು, ತಗಭೋವಾಚ ಅಂತ ಹಾ ಅಂತ ಬರ್ಬೋದು. ಎಲ್ಲಕ್ಕೂ ಕೂಡ ವಿಶೇಷ ಅರ್ಥ ಚಿಂತನೆ ಮಾಡಿಕೊಂಡು ಕೂತ್ಕೊಳ್ಬೇಡಿ. ಆ ಅನುಭೂರ್ವ ಏನಿದೆ ಅದೆಲ್ಲ ಋಷಿಗಳ ದರ್ಶನದಲ್ಲಿ ಕಂಡಿರುವಂತಹದ್ದು, ಭಗವಂತನ ಅನುಗ್ರಹ ವಶದಿಂದ. ಆ ರೀತಿಯ ಅನುಭೂರ್ವ ವಿಶೇಷಕ್ಕೆ ವಿಶೇಷವಾದ ಬಲ ಇದೆ. ಅಲ್ಲಿ ಪದಕೃತ್ಯದ ಆಲೋಚನೆ ಎಲ್ಲ ಬೇಕಾಗಿಲ್ಲ. ಪದಕೃತ್ಯ ಚಿಂತನೆ ನಡೆದಿದೆ. ಈ ಎರಡನ್ನು ನಾವು ಸ್ಪಷ್ಟಪಡಿಸಿಕೊಳ್ಬೇಕು. ಅಂದ್ರೆ ಇದೆಲ್ಲ ವಾಕ್ಯಾರ್ಥಗಳಲ್ಲಿ ಈ ರೀತಿಯ ವಾದಗಳಿಂದ ನಡೆಯುವಂತಹದ್ದು, ಗೋಷ್ಠಿಗಳಿಂದ ನಡೆಯುವಂತಹದ್ದಂತ ನಾನವರ ಮನಸ್ಸನ್ನು ಅರ್ಥ ಮಾಡಿಕೊಂಡದ್ದು ಹೀಗೆ. ವೇದಗಳಲ್ಲಿ ಪದಕೃತ್ಯ ಚಿಂತನೆಯಿಂದ ವಿಶೇಷ ವಿಶೇಷ ಅರ್ಥಗಳು ಬರ್ತಾ ಹೋಗ್ತಾರೆ. ಅದು ನಿಶುಸೀದ ಗಣಪತೆ ಗಣೇಶು ತಾಮಾಹುರು ವಿಪ್ರಥಮ ಅಂತ ಹೇಳಿದ್ರೆ ಅಲ್ಲಿ ನೀ ಯಾಕೆ, ಸು ಯಾಕೆ, ವಿ ಯಾಕೆ, ಪ್ರ ಯಾಕೆ, ತಮ ಅಂದ್ರೆ ಶ್ರೇಷ್ಠ, ಪ್ರಥಮ ಅಂದ್ರೆ ಪ್ರಕೃಷ್ಟತಮ, ವಿಪ್ರಥಮ ಅಂದ್ರೆ ವಿಶಿಷ್ಟತಮ, ಪ್ರಕೃಷ್ಟತಮ ಅಂತ ಇಷ್ಟೆಲ್ಲ ಯಾಕೆ ಅಂತ ಒಂದೊಂದಕ್ಕೂ ವಿಶೇಷ ಚಿಂತನೆ ಮಾಡ್ತಾ ಹೋದ್ರೆ ಹೊಸ ಹೊಸ ಅರ್ಥಗಳು ಹೊಳಿತಾ ಹೋಗ್ತಾರೆ. ಅಂತ ವೇದದಲ್ಲಿ
ದಲಕೃತ್ಯ ಚಿಂತನೆಯಿಂದ ಒಂದು ವಿಶೇಷ ಅರ್ಥ ಹೊಳವು ಇದೆ. ಈಗ ಗುರುಗಳು ನಿರೂಪಿಸಿದ ಹಾಗೆ ಅಲ್ಲಿಯ ಸ್ವರ ಚಿಂತನೆಯೂ ಕೂಡ ಇದೇ ಸ್ವರ ಯಾಕೆ ಇಲ್ಲಿ, ಯಾಕಂದ್ರೆ ಹೀಗೆ ಭ್ರಾತೃವ್ಯ ಅನ್ನುವಲ್ಲಿ ಈ ಸ್ವರವನ್ನು ಇಟ್ಟುಕೊಂಡು ಅದು ಸಮಾನ ಶ್ರುತಿ ಏಕಶ್ರುತಿಯಲ್ಲಿದೆ ಅನ್ನೋದ್ರಿಂದ ಅರ್ಥವನ್ನು ನಿರ್ಧರಿಸಬಹುದು. ಹೀಗೆ ಈ ಚಿಂತನೆಗಳು ವೇದದಲ್ಲಿ ಅಪೇಕ್ಷಿತವಾಗ್ತದೆ. ಸ್ವರ ಚಿಂತನೆಯೇ ಇದೆ ಅಂತ ಆದ್ಮೇಲೆ ಅಕ್ಷರಗಳಿಗೆ ಚಿಂತನೆ ಅನ್ನೋದು ಅಲ್ಲಿದೆ. ಆದರೆ ಕೆಲವೊಂದು ಸಲ ವೇದಕ್ಕೆ ಭಾವ ಪ್ರಧಾನ ಆಗ್ತದೆ, ಬುದ್ಧಿ ಪ್ರಧಾನ ಆಗುವುದಿಲ್ಲ. ವೇದದ ಉಲೂಖಲ ಸೂಕ್ತಾದಿಗಳು ಇದ್ದಾವೆ, ಅದನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಶಬ್ನಿ ಇಂಥ ಶಬ್ದಗಳಿದ್ದಾವೆ. ಅಲ್ಲೆಲ್ಲ ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವೇ ನಮ್ಮ ಬುದ್ಧಿಯನ್ನಲ್ಲಿ ಉಪಯೋಗಿಸಿ ಅದಕ್ಕೆ ಆ ಶಬ್ದ ಇದೇ ಅರ್ಥದಲ್ಲಿರುವುದರಿಂದ ಹೀಗೆ ಅರ್ಥ ಮಾಡಬೇಕು ಅಂತ ನಾವು ಹೇಳ್ತಾ ಹೋದ್ರೆ ಆವಾಗ ಅಪಾರ್ಥ ಆಗಿ ನಿಜವಾದ ವೇದದ ಉದ್ದೇಶ ಏನಿದೆ, ಭಗವಂತನ ಗುರಿಯನ್ನು ತಲುಪಿಸುವಂತ, ಅದು ಸರ್ವ ತತ್ಪರ ಸರ್ವ ಏವ ಅಂತ ವೇದಗಳೆಲ್ಲ ಸರ್ವೋತ್ಕರ್ಷೇ ದೇವದೇವಸ್ಯ ವಿಷ್ಣೋಹ ಮಹಾತಾತ್ಪರ್ಯಂ ನೈವ ಚಾನ್ಯತ್ರ ಸತ್ಯಂ ಇತ್ಯಾದಿ ಮೂಲ ವಿಷಯ ಏನಿದೆ ವೇದದ ವಿಷಯ, ಆ ವಿಷಯಕ್ಕೆ ನಾವು ದಾರಿ ತಪ್ಪುವಂತಹ ಸಂದರ್ಭ ಬರ್ತದೆ. ಅಂತಹ ಉದಾಹರಣೆಗಳವರು ಆರಂಭದಲ್ಲಿ ನಿರೂಪಣೆ ಮಾಡಬೇಕಾದ್ರೆ ಕೆಲವು ಒಂದು ಮಂತ್ರ ಅಪ್ರಕ್ಷಿತಂ ವಸು ಬಿಭವಿಷಿ, ಋಗ್ವೇದದ್ದೇ ಮಂತ್ರ. ಭಗವಂತ ಅಕ್ಷೀಣವಾದ ಸಂಪತ್ತನ್ನು ತಾನು ಧರಿಸಿದ್ದಾನೆ, ಅವನ ಹತ್ರ ಪ್ರಾರ್ಥನೆ ಮಾಡು. ನೀನು ಅಪ್ರಕ್ಷಿತಂ ವಸು ಬಿಭವಿಷಿ ಹಸ್ತಯೋ ಅಷಾಳ್ಳಂ ಸಹ ತನ್ವಿ ಶ್ರುತೋ ದಧೆ. ನೀನು ಅಪ್ರಕ್ಷಿತವಾದ ಅಕ್ಷೀಣವಾದ ಸಂಪತ್ತನ್ನು ಹಸ್ತಗಳಲ್ಲಿ ಧರಿಸಿದ್ದಿ ಭಗವಂತ. ಆ ಸಂಪತ್ತನ್ನು ಇನ್ನೊಬ್ಬರು ಅಪಹರಿಸಿಕೊಂಡು ಹೋಗುವುದಕ್ಕೆ ಸಾಧ್ಯ ಇಲ್ಲ. ಅಷಾಳ್ಳಂ, ಅದು ಇನ್ನೊಬ್ಬರು ಸಹನೆ ಮಾಡುವುದಕ್ಕೆ ಸಾಧ್ಯ ಇಲ್ಲದೆ ಇದ್ದದ್ದು, ಅದನ್ನು ಹೊಡೆದು ಬಡಿದು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಷಾಳ್ಳಂ ಸಹ ತನ್ವಿ ದಧೆ, ನೀನು ತನ್ವಿನಲ್ಲಿ ನಿನ್ನ ಸ್ವರೂಪದಲ್ಲಿ ಅಂತಹ ಮಹಾಬಲವನ್ನು ನೀನು ಧರಿಸಿದ್ದಿ. ಆವೃತಾಸೋ ಅವತಾಸೋನ ಕರ್ತೃಭಿ ತನೂಷುತೆ ಕ್ರತವಃ ಇಂದ್ರ ಭೂರಯಃ ಅಂತ ಮಂತ್ರ. ಇದನ್ನು ಈ ಮಂತ್ರವನ್ನು ಐತರೇಯೋಪನಿಷತ್ತು ಉಲ್ಲೇಖ ಮಾಡಿ ಐತರೇಯ ಬ್ರಾಹ್ಮಣ ಆ ಮಂತ್ರದ ತುಂಡು ತುಂಡುಗಳಿಗೆ ಅರ್ಥವನ್ನು ಉಪನಿಷತ್ತೇ ಹೇಳ್ತಾ ಹೋಗ್ತದೆ. ಆ ಮಂತ್ರವನ್ನು ಉಲ್ಲೇಖ ಮಾಡ್ತಾರೆ. ಇದಕ್ಕೆ ಬೇರೆ ಬೇರೆ ಭಾಷ್ಯಕಾರರು ಏನೇನು ವ್ಯಾಖ್ಯಾನಿಸಿದ್ದಾರೆ. ಈ ಭಾಗ ಏನಿರುವುದು ಅಂದ್ರೆ ಭಗವಂತ ಮತ್ತು ಪ್ರಾಣದೇವರು ನಮ್ಮನ್ನೆಲ್ಲ ಉದರದಲ್ಲಿಟ್ಟುಕೊಂಡು ರಕ್ಷಣೆ ಮಾಡ್ತಾರೆ ಅಂತ ನಿರೂಪಿಸುವ ಭಾಗದಲ್ಲಿ ಐತರೇಯೋಪನಿಷತ್ತಿನಲ್ಲಿ ತದುತ್ತಮ ಋಷಿಣ ಅಂತ ವೇದದ ಮಂತ್ರದ ಕೊಟೇಶನ್ ಬಂದಿದೆ. ಈ ಭಗವಂತ ಮತ್ತು ಪ್ರಾಣದೇವರು ಜೀವಗಳನ್ನೆಲ್ಲ ಉದರದಲ್ಲಿಟ್ಟು ರಕ್ಷಣೆ ಮಾಡ್ತಾರೆ ಅನ್ನುವುದಕ್ಕೆ ಒಂದು ಉದಾಹರಣೆ, ಒಂದು ದೃಷ್ಟಾಂತ, ಉಪಮೆ ಏನಂದ್ರೆ ಆವೃತಾಸೋ ಅವತಾಸೋನ ಕರ್ತೃತಿ. ಆವೃತಾಹ ಅದು ಆಜ್ಯಸೇನ ಸುತ್ ಅಂತ ವೇದದಲ್ಲಿ ದೇವಾಹ ಇದ್ದದ್ದು ದೇವಾಸಹ ಅಂತ ಆಗ್ತದೆ. ಆವೃತ ಅವತಾಹ ನ ಅನ್ನುವುದು ವೇದದಲ್ಲಿ ಸುಮಾರು 80% ನ ಅಂತ ಬಂದ್ರೆ ಅದು ಇವ ಎಂಬ ಅರ್ಥದಲ್ಲಿ ಬಂದಿರ್ತದೆ. ಗಾವೋ ವತ್ಸಂ ನ ಮಾದರಾಹ, ಗಾವಹ ವತ್ಸಂ ಇವ ಅನ್ನೋ ಅರ್ಥದಲ್ಲಿ ನಾ ಬರುವುದು, ಸಾದೃಶ್ಯಾರ್ಥದಲ್ಲಿ ನಾ. ಅವತಾಸೋ ನ ಅಂದ್ರೆ ಅವತಾಹ ಇವ ಅಂತ ಅರ್ಥ. ಅವತಾಹ ಅನ್ನೋದು ಅಲ್ಲಿ ಅವಟಾಹ ಅವತಾಹ ಅವಟಾಹ ಅನ್ನೋದಕ್ಕೆ ಸಮಾನ ಅರ್ಥ. ಆದ್ರೆ ಉಳಿದ ಭಾಷೆಗಳು ಅವತ ಅಂದ್ರೆ ಅವಟ, ಅವಟ ಅಂದ್ರೆ ಗರ್ತ, ಗರ್ತ ಅಂದ್ರೆ ಬಾವಿ, ಈ ಬಾವಿ ಎಂಬ ಅರ್ಥವನ್ನು ಇಟ್ಟುಕೊಂಡು ವ್ಯಾಖ್ಯಾನ ಮಾಡಿದ್ದಾರೆ. ಸಾಯಣರ ಭಾಷ್ಯವನ್ನೇ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆವೃತ ಅದು ಯಥಾ ಕೂಪಾಹ ಜಲೋದ್ಧರಣಾಯ ಪ್ರವೃತ್ತೈ ಪ್ರಾಣಿಭಿ ಆವ್ರಿಯಂತೆ ತದ್ವತ್. ಬಾವಿಯ ಹತ್ರ ಎಲ್ಲರೂ ಹೋಗಿ ನೀರು ತಗೊಳ್ಳಿಕ್ಕೆ ಸುತ್ತ ಸೇರಿದ್ದಾರೆ. ಆ ಬಾವಿಗಳು ಹೇಗೆ ನೀರು ತರುವುದಕ್ಕೆ ಹೋಗಿರತಕ್ಕಂಥ ವ್ಯಕ್ತಿಗಳಿಂದ ಆವರಿಸಲ್ಪಡ್ತಾವೋ ಹಾಗೆ, ಏನು ಹಾಗೆ ಪ್ರಾಣದೇವರು ಮತ್ತು ಭಗವಂತ ಜೀವನನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ದಾರೆ. ಈ ಹೊಂದಿಕೆ ಆಗುವುದಿಲ್ಲ ಈ ಅರ್ಥ. ಭಗವಂತ ಅಂದ್ರೆ ಅಷ್ಟು ಇಟ್ಕೊಳ್ಳಿ, ಅವರು ಪ್ರಾಣದೇವರನ್ನು ಗ್ರಹಣ ಮಾಡಲಿಲ್ಲ. ಭಗವಂತನ ಹೊಟ್ಟೆಯಲ್ಲಿ ಇವರೆಲ್ಲ ತುಂಬಿದ್ದಾರೆ, ಭಗವಂತ ಇವರನ್ನು ಆವರಿಸಿದ್ದಾನೆ ಅಂತ ಅರ್ಥ. ಹೇಗೆ ಅಂದ್ರೆ ಕೂಪವನ್ನು ನೀರು ತರುವುದಕ್ಕೆ ಹೋಗಿರುವ ವ್ಯಕ್ತಿಗಳು ಆವರಿಸುವ ಹಾಗೆ ಅಂತ. ಅದಕ್ಕೂ ಇದಕ್ಕೂ ಸಂಬಂಧವೇ ಕಾಣಿಸುವುದಿಲ್ಲ. ಆದ್ರೆ ಆಚಾರ್ಯರು ಅದಕ್ಕೆ ಸಂಬಂಧಪಟ್ಟಂತಹ ಮಾತನ್ನು ಉಲ್ಲೇಖ ಮಾಡಿ ಅವರು ಹೇಳ್ತಾರೆ, ಆವೃತ ಜೀವಾದಿ, ಸರ್ವ ಜೀವರು ಕೂಡ ಆ ಪ್ರಾಣ ಮತ್ತು ಭಗವಂತನಿಂದ ಆವೃತರಾಗಿದ್ದಾರೆ. ಹೇಗೆ ಅಂದ್ರೆ ಯಥಾವ ಕನಕಾವಟ, ಕನಕಾವಟದಂತೆ ಅಂತ ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ. ಕನಕಾವಟ ಅಂದ್ರೆ ಹಿಂದಿನ ಕಾಲದಲ್ಲಿ ಸಂಪದ್ಭರಿತರಾದ ವ್ಯಕ್ತಿಗಳು ತಮ್ಮ ಬಂಗಾರವನ್ನೆಲ್ಲ ಮನೆಯಲ್ಲಿ ರಕ್ಷಣೆ ಮಾಡಿ ಕಳ್ಳಕಾಕರಿಂದ ಅವರಿಗೆ ಸಿಗಬಾರದು ಅನ್ನೋ ಉದ್ದೇಶದಿಂದ ಭೂಮಿಯಲ್ಲಿ ಒಂದು ಅವಟ ಮಾಡ್ತಾರೆ, ಒಂದು ಗರ್ತ ತೊಡ್ತಾರೆ. ಆ ಗರ್ತದಲ್ಲಿಟ್ಟು ಅದಕ್ಕೆ ಮೊದಲು ಮಣ್ಣಿನ ಆಚ್ಛಾದನೆ ಮಾಡಿ
ಆಮೇಲೆ ಅದರ ಮೇಲೆ ಇನ್ನೊಂದು ಆಚ್ಛಾದನೆ, ನೆಲದಲ್ಲಿ ಯಾವ ಕಲ್ಲು ಬಿಲ್ಲು ಹಾಕಿರ್ತಾರೆ ಅದೇ ರೀತಿ ಕಲ್ಲಿನ ಆಚ್ಛಾದನೆ ಮಾಡ್ತಾರೆ. ಹೇಗೆ ಅಡಿಯಲ್ಲಿ ಬಂಗಾರವನ್ನಿಟ್ಟು ಅದನ್ನು ಮೇಲಿನಿಂದಾಗಿ ಎರಡೆರಡು ರೀತಿಯ ಆಚ್ಛಾದನೆಯನ್ನು ಸಂಪದ್ಭರಿತ ವ್ಯಕ್ತಿಗಳು ಮಾಡ್ತಾರೋ ಹಾಗೆ ಈ ಜೀವರನ್ನು ಅದು ಬಂಗಾರವೋ ಎಂಬಂತೆ ಭಗವಂತ ತನ್ನ ಉದರದಲ್ಲಿಟ್ಟು ಭಗವಂತ ಮತ್ತು ಪ್ರಾಣದೇವರು ರಕ್ಷಣೆ ಮಾಡ್ತಾರೆ ಅನ್ನೋದು ಅರ್ಥ ಅತ್ಯಂತ ಸುಂದರವಾಗಿ ಹೊಂದುವಂತ ಆ ಅರ್ಥ ಆಚಾರ್ಯರು ಹೇಳಿದ್ದಾರೆ. ಈ ಅರ್ಥವನ್ನು ಈ ಹಿಂದಿನವರು ಯಾರು ಹೇಳಿಲ್ಲ, ಆಚಾರ್ಯರು ತಾವು ಸ್ವತಃ ಹೇಳಿದ್ದಲ್ಲ. ಅದನ್ನು ಉಲ್ಲೇಖ ಮಾಡಿ ಆವೃತ ಸರ್ವಜೀವಾಹಿ ಯಥೈವ ಕನಕಾವಟಾಹ ಆಚ್ಛಾದ್ಯಂತೆ ವಿತ್ತವದ್ಭಿಃ ಯಥೈವ ಕನಕಾವಟಾಹ ವಿತ್ತವದ್ಭಿಃ ಆಚ್ಛಾದ್ಯಂತೆ ತಾಭ್ಯಾಂ ಏವಂಚ ಚೇತನಃ. ಅದೇ ರೀತಿ ಪ್ರಾಣ ಮತ್ತು ಭಗವಂತನಿಂದ ಚೇತನರೆಲ್ಲರೂ ಆವೃತರಾಗಿದ್ದಾರೆ ಅಂತ ಬಹಳ ಸುಂದರವಾಗಿ ವ್ಯಾಖ್ಯಾನಿಸಿದ್ದಾರೆ. ಈ ರೀತಿ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬೃಂಹಗೆ, ವೇದಗಳ ಅರ್ಥವನ್ನು ತಿಳಿಯುವುದಕ್ಕೆ ಬ್ರಾಹ್ಮಣಗಳು ಬೇಕು, ಉಪನಿಷತ್ತುಗಳು ಬೇಕು, ಸಂಹಿತೆಯ ಅರ್ಥವನ್ನು ತಿಳಿಸುವುದಕ್ಕೆ ಉಪನಿಷತ್ತುಗಳು ಬೇಕು, ಬ್ರಾಹ್ಮಣಗಳು ಬೇಕು, ಆರಣ್ಯಕಗಳು ಬೇಕು. ಅಷ್ಟೇ ಅಲ್ಲದೆ ಇತಿಹಾಸ ಪುರಾಣಗಳು ಬೇಕು. ಷಡಂಗಗಳು ಬೇಕೇ ಬೇಕು. ವೇದಾಂಗಗಳ ಜ್ಞಾನ ಇಲ್ಲದೆ ಹೋದ್ರೆ ವೇದ ಗ್ರಹಣ ಆಗುವುದಿಲ್ಲ. ಅದರಿಂದ ಆ ವೇದಾರ್ಥ ಗ್ರಹಣ ಆಗುವುದಕ್ಕೆ ಇಷ್ಟೆಲ್ಲ ಅನಿವಾರ್ಯವಾಗಿ ಬೇಕಾದದ್ದೇ. 3 ನಿಮಿಷಗಳು ಮಾತ್ರ ಉಳಿದಿದ್ದಾರೆ. ನಾನು ಒಂದು 10-12 ವಿಷಯಗಳನ್ನು ಸ್ಮರಿಸಬೇಕು ಅಂತ ಮನಸ್ಸಲ್ಲಿತ್ತು, ಆಮೇಲೆ ಬರೆದು ಕೊಡ್ತೇನೆ. ವಿಷಯಗಳು ಬಿಡ್ಲಿಕ್ಕೆ ಸದ್ಯಕ್ಕೆ ಒಂದು 3 ನಿಮಿಷದಲ್ಲಿ ಉಪಸಂಹಾರ ಮಾಡ್ತೇನೆ. ಇನ್ನೊಂದು ಮಾತು ಅವರು ಚಿಂತನೆಗೆ ತಗೊಳ್ತಾರೆ. ಈ ವೇದಗಳಿಗೆ ಅರ್ಥ ಹೇಳಬೇಕಾದ್ರೆ ಯೋಗದಿಂದಲೇ ಹೇಳಬೇಕು ಅಂತ ಕೆಲವರಿಗೆ ಮನಸ್ಥಿತಿ ಇದೆ. ಯಾಕಂದ್ರೆ ಆಚಾರ್ಯರು ಹಾಗೆ ಹೇಳ್ತಾರೆ. ವಿಶೇಷವಾಗಿ ಯಾಸ್ಕ ಹೇಳ್ತಾರೆ. ಯಾಸ್ಕ ಆರಂಭದಲ್ಲೇ ಹೇಳಬೇಕಾದ್ರೆ ಇದನ್ನು ಅಕ್ಷರ ಸಾಮ್ಯ ನಿರ್ಬ್ರೂಯಾತ್ಮ ಜೀವನ ನಿರ್ಬ್ರೂಯಾದ ಪ್ರಾರಂಭ ಮಾಡ್ತಾನೆ. ನಿರ್ವಚನ ಇಲ್ಲದೆ ವೇದಕ್ಕೆ ಅರ್ಥವನ್ನು ಹೇಳಬಾರ್ದು. ಒಂದು ಅಕ್ಷರವನ್ನು ನೋಡಿಕೊಂಡು ಕೊಂಡಾದ್ರೂ ಸಾಮ್ಯ ಬಂದ್ರೆ ಸಾಕು, ಆಮೇಲೆ ಏನಾದ್ರು ಸೇರಿಸಿ ನಿರುಕ್ತದ ಪ್ರಕಾರ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರ್ತದೆ. ಹಸ್ತ ಅಂತಿದೆ, ಸುಮ್ಮನೆ ಹಸ್ತ ಅಂದ್ರೆ ಕೈಯಿಂದ ಅರ್ಥ ಮಾಡುದಲ್ಲ, ಹಸ್ತ ಅಂದ್ರೆ ಹೊಡೆಯುವಂತಹದ್ದು ಅಂತ ಮೊದಲು ಅರ್ಥ ಮಾಡ್ತೀವಿ. ಹಸ್ತೋ ಹಂತೆ ಅಂತ ಹನಹಿಂಸಾಗತ್ಯ ಧಾತುವಿನಿಂದ ಹತ ಅಂತ ಆಗ್ಬೇಕು. ಅದು ಹಸ್ತ ಹೇಗೆ ಅಂದ್ರೆ ಒಂದು ಸಕಾರ ಹಾಕೊಳ್ಳಿ, ವನಸ್ಪತಿ ಅದೇನೋ ಒಂದು ಸೇರಿಸಿಕೊಂಡು ವರ್ಣಾಗಮೋ ವರ್ಣ ವಿಪರ್ಯಯಶ್ಚ ದ್ವೌತಾಪರೋ ವರ್ಣ ವಿಕಾರ ನಾಶೋ ಧಾತು ಧಾತೋ ತದರ್ಥಾತಿಶಯೇನ ಯೋಗ ತದುಚ್ಯತೆ ಪಂಚವಿಧಂ ನಿರುಕ್ತಂ. ಒಟ್ಟು ಅಕ್ಷರ ಸಾಮ್ಯದಿಂದಾದ್ರೂ ಅದಕ್ಕೊಂದು ನಿರ್ವಚನ ಮಾಡಬೇಕು ಅಂತ ಹೀಗೆ ಒಂದು ಸಾಮಾನ್ಯ ವೇದ ವ್ಯಾಖ್ಯಾನದ ಪರಂಪರೆ. ಅದರಲ್ಲಿ ಯಾರ್ಯಾರ ವ್ಯಾಖ್ಯಾನಗಳು ಇದೇ ಕ್ರಮದಲ್ಲಿ ಸಾಗಿ ಬಂದಿದ್ದಾವೆ ಅಂತ ಹೇಳುವಾಗ ಬನ್ನಂಜೆ ಗೋವಿಂದಾಚಾರ್ಯರ ತನಕದ ವ್ಯಾಖ್ಯಾನಗಳನ್ನು ಕೂಡ ಉಲ್ಲೇಖ ಮಾಡ್ತಾರೆ. ನನಗೆ ಅದರಲ್ಲಿ ಯಾಕೋ ಅಷ್ಟು ಒಳ್ಳೆ ಮನಸ್ಸು ಬರಲಿಲ್ಲ ಅಂತ ಒಂದು ಮಾತು ಬರೀತಾರೆ. ಈ ರೀತಿ ನಿರ್ವಚನ ಮಾಡಿಕೊಂಡೇ ವೇದಕ್ಕೆ ಅರ್ಥ ಹೇಳಬೇಕು ಅಂತ ಹೇಳಿ ನಿರ್ವಚನ ಮಾಡಿ ಅರ್ಥ ಹೇಳುವಂತಹದ್ದೇನು ಆ ರುದ್ರಾಧ್ಯಾಯದ ವ್ಯಾಖ್ಯಾನ ಇತ್ಯಾದಿಗಳಲ್ಲಿ ಕಂಡದ್ದವರು ಅದನ್ನು ಇಟ್ಟುಕೊಂಡು ಮನಸ್ಸಿನಿಂದ ಒಂದು ಮಾತು ಹೇಳ್ತಾರೆ. ನಿರ್ವಚನ ಬೇಕೇ ಬೇಕು, ಅದರಲ್ಲಿ ಪ್ರಶ್ನೆ ಇಲ್ಲ. ಆದರೆ ರೂಢ್ಯರ್ಥಾನುಗುಣವಾದ ನಿರ್ವಚನ ಮಾಡಬೇಕು. ರೂಢಿಯನ್ನು ಬಿಟ್ಟು ಎಲ್ಲೆಲ್ಲೋ ಅರ್ಥಗಳನ್ನು ಹೇಳಿ ಒಂದು ಹೊಸ ಅರ್ಥ ಹೇಳಿದ ಹಾಗೆ ಆಗ್ತದೆ. ಅದಕ್ಕೆ ಅವರು ಕೊಡುವ ದೃಷ್ಟಾಂತ ಶುಕ್ಲಾಂಬರಧರಂ ಅನ್ನೋದ್ರಿಂದ ಗಣಪತಿಗೂ ಅದನ್ನು ಬೇಕಾದ್ರೆ ಹೊಂದಿಸ್ಬೋದು. ಉಡುಪಿ ಕೃಷ್ಣನನ್ನು ಅಂತ ಹೇಳ್ತಾರೆ. ಉಡುಪಿ ಕೃಷ್ಣನಿಗೂ ಶುಕ್ಲಾಂಬರಧರಂ ಅಂತ ಹೊಂದಿಸಬಹುದು. ಬುದ್ಧಿ ಚಾತುರ್ಯದಿಂದ ವ್ಯಾಖ್ಯಾನ ಮಾಡುವಾಗ ಏನೋ ಅದಕ್ಕೆ ಹೊಸ ಹೊಸ ಅರ್ಥಗಳನ್ನು ಹೇಳ್ಬೋದು. ಆದ್ರೆ ಏನು ವೇದಕ್ಕೆ ನಾವು ಅರ್ಥವನ್ನು ಹೇಳ್ತೇವೆ ಅದಕ್ಕೊಂದು ಪರಂಪರೆ ಬೇಕಾಗ್ತದೆ. ಆ ಅರ್ಥ ಆ ಶಬ್ದಕ್ಕೆ ಆ ರೀತಿ ಅರ್ಥವನ್ನು ಹೇಳಿದ್ದಕ್ಕೆ ಕೊಟೇಶನ್. ಶ್ರೀಮನ್ ಮಧ್ವಾಚಾರ್ಯರು ವೇದಕ್ಕೆ ಬಹಳ ವಿಶಿಷ್ಟವಾದ ರೀತಿಯ ವ್ಯಾಖ್ಯಾನಗಳನ್ನು ಬರೀತಾರೆ. ಆ ಶಬ್ದಗಳಿಂದ ಆ ಅರ್ಥವನ್ನು ತೆಗಿತಾರೆ, ತೆಗೆದು ಅದಕ್ಕೊಂದು ಕೋಟ್ ಮಾಡ್ತಾರೆ. ಈ ಅರ್ಥ ಯಾಕೆ ಬಂತು ಅನ್ನೋದಕ್ಕೆ ಕಾರಣವನ್ನು ಕೊಡ್ತಾರೆ. ಈಗ ವಿಷ್ಣು ಸಹಸ್ರನಾಮದ ಒಂದೊಂದು ಶಬ್ದಕ್ಕೆ 100 ಅರ್ಥಗಳನ್ನು ನಾವು ಹೇಳಬೇಕು ವಸ್ತುತಃ. ಆದ್ರೆ ಎಷ್ಟು ಅರ್ಥ ಹೇಳ್ತೇವೆ ಅದಕ್ಕೆ ಕೊಟೇಶನ್ ಬೇಕಾಗ್ತದೆ. ಆ ರೀತಿ ಅರ್ಥ ಹೇಳುವುದಕ್ಕೆ ಕೃಷ್ಣ ಅನ್ನುವುದಕ್ಕೆ ಕೃಷಿಕ ಅನ್ನೋ ಅರ್ಥವನ್ನು ಹೇಳಿದ್ರು ಮಹಾಭಾರತದಿಂದ ಅದಕ್ಕೆ ಕೋಟ್ ಮಾಡ್ತೀವಿ. ಭಗವಂತ ಇಷ್ಟು ದೊಡ್ಡ ಕೃಷಿ ಮಾಡ್ತಾ ಇದ್ದಾನೆ ಹೀಗೆ ಹಾಗೆ ಅಂತ ವ್ಯಾಖ್ಯಾನ ಮಾಡಬೇಕಾದ್ರೂ ಅದಕ್ಕೆ ಕೊಟೇಶನ್ ಬೇಕು. ಪ್ರಮಾಣ ಇಲ್ಲದೆ ನಮ್ಗೆ ಹೊಳೆದ ಅರ್ಥ ಹೀಗೂ ಒಂದು ಮಾಡಬಹುದು ಅಂತ ಹೇಳಿ ನಿರುಕ್ತಾದಿಗಳನ್ನು ಬಳಸಿಕೊಂಡು ವೇದಕ್ಕೆ ಅರ್ಥ ಮಾಡುವಂತಹದ್ದು ಅಷ್ಟು ಸಮಂಜಸ ಅಂತ ನಂಗೆ ಅನಿಸುವುದಿಲ್ಲ. ಆ ದೃಷ್ಟಿಯಿಂದ ನಾನೊಂದು ಹೊಸ ತರದ ವ್ಯಾಖ್ಯಾನಕ್ಕೆ ಹೊರಟಿದ್ದೇನೆ ಅನ್ನುವ ಒಂದು ದೃಷ್ಟಿಕೋನವನ್ನು ಹೇಳಿದ್ದು ನಮ್ಗೆ ಖುಷಿಯಾಗಿದೆ. ಅದರಿಂದಾಗಿ ನಮ್ಗೆ ಆದಷ್ಟು ಬೇಗ ಈ ಸಮಗ್ರ ಭಾಷ್ಯ ಅವರಿಂದ ಬಂದದ್ದನ್ನು ಆ ಅರ್ಥ ವಿವರಣೆಯನ್ನು ನೋಡಬೇಕು ಅಂತ ಖುಷಿಯಾಗುವುದು. ಹಾಗೆ ಅದರಲ್ಲಿ ಇಡೀ ಈಗಿರುವ ಉಪೋದ್ಘಾತದ ಭಾಷ್ಯ ಏನಿದೆ 270 ಪುಟಗಳ ಉಪೋದ್ಘಾತ, ಅದನ್ನು ಗಮನಿಸಿದರೆ ಒಂದು ವಿಶಿಷ್ಟವಾದ ಸಾಧನೆ. ಕೆಲವೊಂದು ಸಂದರ್ಭದಲ್ಲಿ ಓದ್ತಾ ಹೋದ ಹಾಗೆ ನಮ್ಮ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯುತ್ತದೆ. ಯಾಕಂದ್ರೆ ನಮ್ಮ ಜೊತೆಗೆ ಇದ್ದಂತಹ ವೀರನಾರಾಯಣಾಚಾರ್ಯ ಇಷ್ಟೆಲ್ಲ ಸಂಗ್ರಹ ಮಾಡಿದ್ದಾರಲ್ಲ ಅಂತ. ಆ ಸಂಗ್ರಹಕ್ಕೆ ಈಗಿನ ಆಧುನಿಕ ಎಲ್ಲ ಉಪಕರಣಗಳನ್ನು ಬಳಸಿಕೊಂಡಿದ್ದಾರೆ. ಪೂಜ್ಯ ಶ್ರೀಪಾದರು ಹೇಳಿದ ಹಾಗೆ 20,000 ಗ್ರಂಥಗಳನ್ನು ಕಂಪ್ಯೂಟರ್ ಅಲ್ಲಿ ಹಾಕೊಂಡು
ಒಂದಲ್ಲಿ ವೇದದಲ್ಲಿ ಶಬ್ದ ಬಂದ್ರೆ ಆ ಶಬ್ದವನ್ನು ಹೊಡೆದು ಅದಕ್ಕೆ ಏನೇನು ಕೊಟೇಶನ್ ಇದೆ, ಎಲ್ಲೆಲ್ಲಿ ಆ ವಿಷಯಗಳು ಯಾವ ಗ್ರಂಥದಲ್ಲಿ ಬಂದಿದ್ದಾವೆ, ಇಲ್ಲಿಗೆ ಸಂಬಂಧಪಟ್ಟ ಹಾಗೆ ಯಾವುದನ್ನು ಉಪಯೋಗಿಸಿಕೊಳ್ಳಬಹುದು. ಈ ರೀತಿ ಆಲೋಚನೆ ಮಾಡಿ ಮಾಡಿ ಅದನ್ನೆಲ್ಲ ಸೇರಿಸಿ ದೊಡ್ಡ ಗ್ರಂಥ ಆಗಿದೆ. ನಾವು ನೋಡಿದ, ನಾವು ಕೃಪಾ ಮತ್ತೊಂದು ಜಪ ಇದೆಲ್ಲ ನೋಡ್ಲಿಲ್ಲ, ಕೇಳಿಲ್ಲ. ನಮ್ಗೆ ಗೊತ್ತಿರೋದು ಒಂದು KT ಪಾಂಡ್ರಂಗಿ, ಒಂದು ವಿಜ್ಞಾನ ಪಾಂಡ್ರಂಗಿ, ಎರಡು ನಾವು ಕೇಳಿಲ್ಲ. ಅದರಲ್ಲಿ KT ಪಾಂಡ್ರಂಗಿ ಅವರು ವಿಸ್ತಾರವಾದ ಗ್ರಂಥವನ್ನು ಬಹಳ ಸಂಕ್ಷೇಪ ಮಾಡಿ ಬಹಳ ಚೆನ್ನಾಗಿ ಅರ್ಥ ಆಗುವ ಹಾಗೆ ಮಾಡುವ ಕೆಲಸ, ಅದನ್ನು ಅವರು ಮಾಡಿದ್ದನ್ನು ನಾವು ಹೆಚ್ಚು ನೋಡಿದ್ದು. ವೀರನಾರಾಯಣಾಚಾರ್ಯ ಇಷ್ಟು ಚಿಕ್ಕದನ್ನು ಇಷ್ಟು ದೊಡ್ಡದು ಮಾಡುವುದು ಹೇಗೆ ಅನ್ನೋದನ್ನು ಅದರಲ್ಲಿ ನಾವು ನೋಡ್ತಾ ಇದ್ದೇವೆ. ಚಿಕ್ಕದನ್ನು ವಿಸ್ತಾರಗೊಳಿಸಿ ಆ ವಿಸ್ತಾರದ ಮೂಲಕ ವೇದದ ಮೇಲೆ ಆಸಕ್ತಿ ಹುಟ್ಟಿಸ್ತಾ ಹೋಗುವಂತಹ ಕೆಲಸ ಅವರಿಂದ ಈ ಉಪೋದ್ಘಾತದ ಮೂಲಕ ನಡೆದಿದೆ. ಬಹುಶಃ ಉಪೋದ್ಘಾತ ಗ್ರಂಥಗಳಲ್ಲಿ ನಾನು ನೋಡಿದ್ರಲ್ಲಿ ಭಾರಿ ದೊಡ್ಡ, ಇಷ್ಟು ವಿಸ್ತಾರ, ಎಷ್ಟು ಶಾಖೆಗಳು, ಅದು ಎಲ್ಲೆಲ್ಲಿಂದ ಸಂಗ್ರಹ, ಅದೇ ಇಂಟರ್ನೆಟ್ಟಿನ ಪ್ರಯೋಜನ ಏನು ಅಂತ ಅಲ್ಲಿ ಗೊತ್ತಾಗುತ್ತೆ. ಬೇರೆ ಕಡೆಯಲ್ಲಿ ನಾವು ಗಮನಿಸದೇ ಇದ್ದ ವಿಷಯಗಳು, ಶಾಖೆಗಳು ಸುಮಾರು 30-32 ಶಾಖೆಗಳ ಹೆಸರು, ಅದಕ್ಕೆ ಸಂಬಂಧ. ಇದರ ಬಗ್ಗೆ ನಂಗೆ ಇದಕ್ಕಿಂತ ಜಾಸ್ತಿ ಗೊತ್ತಿಲ್ಲ ಅಂತ ಕೊನೆಗೆ ಬರೀತಾರೆ. ಇಷ್ಟು ಗೊತ್ತಿದೆ, ಇಷ್ಟು ಬರ್ತಿದ್ದೇನೆ, ಎಲ್ಲೂ ಸಿಗದೇ ಇದ್ದ ವಿಷಯಗಳ ಅದರಲ್ಲಿ ಕೊನೆಗೆ ಶಾಖೆಗೆ ತಂದು ನಿಲ್ಲಿಸಿ ಅಲ್ಲಿಗೆ ಉಪಸಂಹಾರ ಮಾಡಿದ್ದಾರೆ. ಶಾಖಲ ಶಾಖೆಯಲ್ಲಿ ಇವತ್ತಿಗೆ 10,552 ಮಂತ್ರಗಳು ಅಂತ ಏನಿದ್ದಾರೆ, ಆ ಮಂತ್ರಗಳಲ್ಲಿ ಆಚಾರ್ಯರು ಇಷ್ಟು ಭಾಗಕ್ಕೆ ವ್ಯಾಖ್ಯಾನಿಸಿದ್ದಾರೆ. ಅದನ್ನು ಅನುಸರಿಸಿಕೊಂಡು ನಾವು ವ್ಯಾಖ್ಯಾನದ ಪ್ರಯತ್ನ ಮಾಡ್ತೇವೆ ಅಂತ ಇದು ಒಟ್ಟು ಉಪೋದ್ಘಾತದ ಸಾರ. ಅಷ್ಟನ್ನು ಮಾತ್ರ ನಾನು ಖುಷಿಪಟ್ಟು ಓದಿದ ಭಾಗಗಳು. ಅದನ್ನು ಪರಮ ಪೂಜ್ಯ ಫಲಿಮಾರು ಶ್ರೀಪಾದರು ತತ್ವ ಸಂಶೋಧನಾ ಸಂಸತ್ತಿನ ಮೂಲಕ ಪ್ರಕಾಶನಗೊಳಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ನಮಗೆ ಅಪೇಕ್ಷೆ ಇರುವುದು ವರ್ಕೇಡಿ ಆಚಾರ್ಯರಿಗೆ ಹೇಳಿದ ಹಾಗೆ ಅದರಲ್ಲಿ ಪೂರ್ತಿ ಮಾಧ್ವತನ ಅಂತ ಹಾಕಿದ್ರೆ ಅದು ಕೆಲವರಲ್ಲಿ ಸೊತ್ತಾಗ್ತದೆ. ಅವರಿಗೆ ಈಗಾಗಲೇ ಸೊತ್ತು ಬೇಕಾದಷ್ಟಿದೆ. ಆದ್ರೆ ಈ ಪರಂಪರೆ ಈ ರೀತಿಯಲ್ಲಿ ವೇದ ವ್ಯಾಖ್ಯಾನ ಮಾಡುವಂತಹದ್ದು, ವೇದವನ್ನು ಈ ರೀತಿ ಗ್ರಹಣ ಮಾಡಬೇಕು ಅನ್ನುವುದು ಎಲ್ಲರಿಗೂ ಸಿಗುವ ರೀತಿಯಿಂದ ಆ ಗ್ರಂಥ ಮತ್ತೆ ಬಹಳ ಚೆನ್ನಾಗಿ ಅಗ್ನಿಮೀಳೆ ಅನ್ನುವಲ್ಲಿಂದ ಪ್ರಾರಂಭಿಸಿ ಸುಸಹಾಸತಿ ಅನ್ನೋ ಆಕಾರದಿಂದ ಈಕಾರದ ತನಕ ಆ ಭಾಷ್ಯ ಆದಷ್ಟು ಶೀಘ್ರ ನಮಗೆ ಕೈಗೆ ಸಿಗುವ ಹಾಗೆ, ಪೂಜ್ಯ ಗುರುಗಳು ಆಶೀರ್ವದಿಸಿದ ಹಾಗೆ ಅಂತಹ ಶಕ್ತಿ ಸಾಮರ್ಥ್ಯ ಜೊತೆಗೆ ಶಿಷ್ಯ ಬಲ ಇಷ್ಟು ಪ್ರಾಪ್ತಿಯಾಗಿ ಅದು ಮುಂದುವರಿಲಿ ಅಂತ ನಮ್ಮ ಆಶಾಸನೆಯನ್ನು ಕೂಡ ನಿರೂಪಣೆ ಮಾಡಿ ಪೂಜ್ಯ ಗುರುಗಳಿಗೆ ಮತ್ತೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಅಧ್ಯಕ್ಷರನ್ನು ವಂದಿಸಿ 2 ಮಾತುಗಳನ್ನು ಉಪಸಂಹಾರ ಮಾಡುತ್ತೇನೆ. ಒಂದು ವಿಷಯ ಏನು ಅಂತಂದ್ರೆ ಭಾಷ್ಯ ಅಂತ ಶಬ್ದವನ್ನ ನಾವು ಆಡೋದಿಲ್ಲ, ಆಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಒಂದು ಬರದೇ ಜಾಗೃತಿ ಆಚಾರ್ಯ ಭಾಷೆ ಇದು ಕಶ್ಯಕ್ತಃ ಭಾಷೆ ಲೇಖನೆ ಅಂತ, ಅದರಿಂದ ಈ ರೀತಿ ವಿಷ್ಣುವಚನ ಅಂತ ಅಷ್ಟು ನಾನು ಅಯೋಗ್ಯತೆ ನಮ್ದಲ್ಲ ಅಷ್ಟೆ, ಅದು ಶ್ರೀಮದಾಚಾರ್ಯರಿಗೆ ಮಾತ್ರ ಸೀಮಿತವಾದಷ್ಟೇ. ನಾನು ದೇವೋವ ದಾನವೋವಾಸ್ಯ ಭಾಷ್ಯಕಾರೋ ನಮಾನವ ದೇವಾಂಶ ಇದ್ರೆ ಏನೋ ಹೊಕ್ಕೊಂಡಿದೆ ಅಂತ ಅನ್ಸುತ್ತೆ. ದಾನವರೇನು ಹೊಕ್ಕೊಂಡಿರ್ಲಿಕ್ಕಿಲ್ಲ, ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಮಾನವ. ನಮ್ಮ ಆತ್ಮೀಯರಾದ ನಮ್ಮ ಆತ್ಮೀಯರಾದ ಸತ್ಯಧ್ಯಾನಾಚಾರ್ಯರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಸ್ವಾಗತವನ್ನು. ಹಾಗೆ ನಮ್ಮ ವಿಶ್ವವಿದ್ಯಾಲಯದ ಡಾಕ್ಟರ್ ವಿನಯ್ ಅವರು ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ನಮ್ಮ ಸಹೋದ್ಯೋಗಿಗಳು, ನಮ್ಮ ಸ್ವತಂತ್ರಾಚಾರ್ಯ ಬಂದಿದ್ದಾರೆ, ಆಮೇಲೆ ಗಂಗಾಚಾರ್ಯ ಅವರು ಮೊದಲೇ ಬಂದರು, ಗಿರೀಶ್ ಭಟ್ರು ಕೂಡ ಬಂದಿದ್ದಾರೆ. ಇಲ್ಲಿಯೂ ಕೂಡ ನಮ್ಮ ಎಲ್ಲ ಅನೇಕ ವಿದ್ಯಾರ್ಥಿಗಳು, ನಮ್ಮ BVK ಶಾಸ್ತ್ರಿ ಅವರು ನಮ್ಮ ಆಹ್ವಾನವನ್ನು ಮನ್ನಿಸಿ ಬಂದಿದ್ದಾರೆ. ಅಮೆರಿಕದ ಯೋಗ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳು. ಅವರು ಯಾವಾಗಲೂ ಕೂಡ ವೇದ ವ್ಯಾಖ್ಯಾನ ಅಂತಂದ್ರೆ ಅವರಿಗೆ ತುಂಬಾ ಅವರಿಗೆ ಆಸಕ್ತಿ. ಹೀಗಾಗಿ ಈ ಸಂದರ್ಭದಲ್ಲಿ ಅವರು ಉಪಸ್ಥಿತರು. ಎಲ್ಲರಿಗೂ ಕೂಡ ಪುನಃ ಸ್ವಾಗತವನ್ನ ಮತ್ತೊಮ್ಮೆ ಕೋರ್ತೇನೆ. ಗ್ರಂಥಕಾರರು ವಿಸ್ತಾರವಾಗಿ ಉಪೋದ್ಘಾತವನ್ನ ಓದಿದ್ದಾರೆ. ಅದನ್ನ ನಮ್ಮ ಸತ್ಯನಾರಾಯಣಾಚಾರ್ಯರು ಬಹಳ ಅಲ್ಪ ಕಾಲದಲ್ಲಿ ಅದರ ಮಹತ್ವವನ್ನ ತಿಳಿಸಿ ಗ್ರಂಥವನ್ನ ಆದಷ್ಟು ಬೇಗ ನಾವು ಓದಬೇಕು ಅನ್ನುವ
ಆಸಕ್ತಿಯನ್ನ ಕೊಟ್ಟಿದ್ದಾರೆ. ಆಚಾರ್ಯರು ಶ್ರೀಗಳು ಅವರಿಂದ ಅವರ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ತೇನೆ. ಮುಂದಿನ ಉಪನ್ಯಾಸಕಾರರು ಪೂರ್ಣಪ್ರಜ್ಞ ವಿದ್ಯಾಪೀಠದ ಹೆಮ್ಮೆಯ ವಿದ್ವಾಂಸರು ರಾಮಾಚಾರ್ಯ ಬಂಡಿಯವರು 10 ನಿಮಿಷಗಳ ಕಾಲ ತಿಳಿಸಬೇಕು. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರ್ಥಂ ಮುನಿಂ ವಿಶ್ವೇಶಮಿಷ್ಟದಂ ಮುಂದೆ ಪರಿವ್ರಾಟ್ ಚಕ್ರವರ್ತಿನಂ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗುರುಗಳಾದ ಪ್ರಕಾಂಡ ಪಂಡಿತರಾದ ಪರಮಪೂಜ್ಯ ಶ್ರೀಪಾದಂಗಳವರ ಅಡಿದಾವರುಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾರೆ. ಮತ್ತೋರ್ವ ಗುರುಗಳು ವೇದಿಕೆಯಲ್ಲಿ ಕುಳಿತಿದ್ದಾರೆ. ಅವರಿಗೂ ಕೆಳಗಡೆ ಕುಳಿತಂತಹ ಎಲ್ಲ ಪಂಡಿತೋತ್ತಮರಿಗೂ ಕೂಡ ಅಭಿವಂದನೆಗಳನ್ನು ಸಲ್ಲಿಸ್ತಾ, ಚೂರು 10 ನಿಮಿಷಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕಾಗಬಹುದು. ವಿಷಯಗಳು ಸಾಕಷ್ಟು, ಒಂದು 15 ನಿಮಿಷ ತೋರಿಸ್ತಾರೆ, 5 ನಿಮಿಷ. ಹಾಗಾಗಿ ಒಂದು ಸ್ವಲ್ಪ ವೀರನಾರಾಯಣಾಚಾರ್ಯರು ತಮ್ಮ ಉಪೋದ್ಘಾತದ ಒಂದು ಭಾಗ ಅದರ ಬಗ್ಗೆ ಉಪನ್ಯಾಸ ಮಾಡಲಿಕ್ಕೆ ಹೇಳಿದ್ದಾರೆ. ನಮ್ಮ ವೀರನಾರಾಯಣಾಚಾರ್ಯ ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಅವರಿಗೆ ನಾವು ಓದುವಾಗ ಬುಲ್ಡೋಜರ್ ಪಂಡಿತರು ಅಂತ ಬಹಳ ಪ್ರೀತಿಯಿಂದ ಕರೀತೀವಿ. ಬುಲ್ಡೋಜರ್ ತನಗೆ ಕೈಗೆ ಸಿಕ್ಕಿದ್ದನ್ನೆಲ್ಲ ನೆಲಸಮ ಮಾಡಿದ್ರು. ವೀರನಾರಾಯಣಾಚಾರ್ಯ ಕೂಡ ಹಾಗೆ. ಅವ್ರ ಕೈಗೆ ಯಾವುದೇ ಗ್ರಂಥ ಕೊಡಿ ಅದನ್ನು ತಿಂದು ನೀರು ಕುಡಿದು ಅರಗಿಸ್ಕೊಂಡು ಬಿಡ್ತಕ್ಕಂಥ ಒಂದು ಸಾಮರ್ಥ್ಯ ಅವರಿಗಿದೆ. ದೊಡ್ಡ ವಿದ್ವಾಂಸರು. ಅವರು ಮಾತ್ರ ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಅವರು ಯಾಕೆಂದ್ರೆ ಅದಕ್ಕೆ ಕಾರಣ ಏನಂದ್ರೆ ಅವರ ಬಹುಶ್ರುತತ್ವ. ಸ್ವಾಮಿಗಳು ಹೇಳಿದ ಹಾಗೆ 20,000 ಗ್ರಂಥಗಳನ್ನ ಅವರು ತಿಳ್ಕೊಂಡಿಟ್ಕೊಂಡಿದ್ದಾರೆ. ಆ ಬಹುಶ್ರುತತ್ವ ಬಹಳ ಮುಖ್ಯವಾದಂತಹ ಒಂದು ಅಂಶ ಇದೆ. ಅವರಿಗೆ ನಾನಾ ಅರ್ಥಗಳು ಹೊಳೆಯುತ್ತೆ, ನಾನಾ ದಿಕ್ಕಿನಲ್ಲಿ ಅವರ ವಿಚಾರ ಸಾಗುತ್ತೆ. ಇದೆಲ್ಲ ಯಾಕಾಗುತ್ತೆ ಅಂದ್ರೆ ಆ ಬಹುಶ್ರುತತ್ವದ ಜೊತೆಗೆ ಒಂದು ವಿವೇಕ ಬೇಕು ಅಂತ ನಮ್ಮ ಕವಿ. ಆ ವಿವೇಕ ಯಸ್ಯ ನಾಸ್ತಿ ವಿವೇಕಸ್ತು ಕೇವಲಂ ಯೋ ಬಹುಶ್ರುತಃ ನ ಸ ಜಾನಾತಿ ಶಾಸ್ತ್ರಾರ್ಥಾನ್ ತರ್ವಿ ಪಾಕರಸಾನಿವ. ಒಬ್ಬ ವ್ಯಕ್ತಿ ಬರೀ ಬಹುಶ್ರುತನಾದ ಉಪಯೋಗ ಇಲ್ಲ, ಒಂದು ರೀತಿಯ ವಿವೇಕ ಅವನಿಗೆ ಬೇಕು. ಆ ವಿವೇಕ ಅದನ್ನ ಹೇಳಲಿಕ್ಕೆ ಅದೊಂದು ರೀತಿ ವಿವೇಕ, ಒಂದು ಟ್ಯಾಲೆಂಟ್, ವ್ಯಕ್ತಿಗತವಾದ ಒಂದು ಟ್ಯಾಲೆಂಟ್. ಅದು ಸ್ವಾಮಿಗಳಂತಹ ಪ್ರಕಾಂಡ ಪಂಡಿತರ ಒಡನಾಟದಿಂದ ಸಿದ್ಧಿಸಬಹುದು, ಅಥವಾ ದೇವರನ್ನು ನಂಬೋದಾದರೆ ದೇವರ ಅನುಗ್ರಹದಿಂದ ಸಿದ್ಧಿಸಬಹುದು, ಪರಿಸರದಿಂದ ವಿವೇಕ ಬಲಿಯಬಹುದು. ಅಂತೂ 108 ಕಾರಣಗಳಿವೆ. ಅದಕ್ಕೆ ಉದಾಹರಣೆ ಕೊಡ್ತಾನೆ ಕವಿ. ಸೌಟನ್ನ ನಾನಾ ವಿಧವಾದಂತಹ ಅಡಿಗೆಯಲ್ಲಿ ಅಭ್ಯರ್ಥಿಯನ್ನು ಸೌಟು ಅಡಿಗೆಯಲ್ಲೇ ಬಿಟ್ಕೊಂಡ್ರು, ಅದ್ರ ರುಚಿಯಾದ ಸೌಟು ಗೊತ್ತಾಗೋದು. ಹಾಗೆ ವಿವೇಕ ಇಲ್ಲದೆ ಬರೀ ಬಹುಶ್ರುತರಾದ ವ್ಯಕ್ತಿಗೆ ಶಾಸ್ತ್ರಾರ್ಥಗಳು ಹೊಳೆಯಲ್ಲ ಅಂತ ಕವಿ ಹೇಳ್ತಾರೆ. ನಮ್ಮ ವೀರನಾರಾಯಣಾಚಾರ್ಯ ಸಾರಿಗೆ ಸೇರಿದು ನಮಗೆ ಹೆಮ್ಮೆ ಇದೆ. ನಮ್ಮ ಸ್ನೇಹಿತ, ನಮ್ಮ ಸಮಕಾಲೀನ ವಿದ್ವತ್ ಪ್ರಪಂಚದ ಅಷ್ಟು ಎತ್ತರಕ್ಕೆ ಏರಿದ್ದನ್ನು ಕಂಡು ಬಹಳ ಖುಷಿಯಾಗುತ್ತೆ. ಇವತ್ತು ಅವರೇ ಬರೆದಂತಹ ಉಪೋದ್ಘಾತದ ಒಂದು ಅಂಶ. ನನಗೆ ಇನ್ನೊಂದು ವಿಚಾರನ ಹೇಳಬೇಕಾಗಿದೆ. ನನ್ನ ವಿಚಾರ ಬಿಟ್ಟು ಕ್ಷಮಿಸ್ತೀನಿ, ಇದನ್ನೆಲ್ಲ ಹೇಳ್ತಾ ಇರೋದು. ವಿಷ್ಣುರ್ಚನ ಅಂತ ಹೆಸರಿಟ್ಟಿದ್ದಾರೆ ನಮ್ಮ ಕೃತಿಗೆ. ಇದರಲ್ಲಿ ನನಗೊಂದು ಅಂಶ ಗೋಚರ ಆಗುತ್ತೆ. ಏನಂದ್ರೆ, ಈ ಸಾಮಾನ್ಯವಾಗಿ ಕರ್ಮಠ ವೈದಿಕರು ಅದರಲ್ಲೂ ಅವರು ಬುದ್ಧಿಜೀವಿಗಳಾಗ್ಬಿಟ್ರೆ, ಬೌದ್ಧಿಕ ವಲಯದಲ್ಲೇ ಅವರು ಕುಳಿತುಕೊಂಡ್ಬಿಟ್ರೆ ಸ್ವಲ್ಪ ಜೀವನ ಎದ್ವಾತದ್ದು ಇರುತ್ತೆ. 12 ಗಂಟೆವರೆಗೂ ಓದೋದು, ರಾತ್ರಿ 1 ಗಂಟೆವರೆಗೂ ಓದೋದು, ಯಾವಾಗೋ ಎದ್ದೇಳೋದು, ಜೀವನದಲ್ಲಿ ನಿರಾಸಕ್ತಿ ತಾಳ್ಬಿಡೋದು, ದಾಂಪತ್ಯದಲ್ಲಿ ನಿರಾಸಕ್ತಿ ತಾಳ್ಬಿಡೋದು, ಈ ತರದ್ದೆಲ್ಲ ನಾವು ನೋಡಿದ್ವಿ, ಅಲ್ಲಲ್ಲ ನೋಡಿದ್ದೇವೆ. ಆದ್ರೆ ನಮ್ಮ ವೀರನಾರಾಯಣಾಚಾರ್ಯ ಒಳ್ಳೆ ಜೀವನಾಸಕ್ತಿ, ದಾಂಪತ್ಯಾಸಕ್ತಿ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರ ಹೆಂಡತಿಯ ಹೆಸರನ್ನು ನೆನಪಿಸುವ ಅವರು ವಿಷ್ಣುವರ್ಧನ ಹೆಸರಿಟ್ಟಿದ್ದಾರೆ. ಹಾಗಾಗಿ ಆ ಒಂದು ರಸಜ್ಞತೆಗೂ ಕೂಡ ಅವರಿಗೆ ನಾನು ಧನ್ಯವಾದಗಳನ್ನು